ಇವರು ಕೊಟ್ಟು ಮಾತನ್ನ ಉಡಿಸ್ಕೊಂಡ್ಬಿಟ್ರಂತೆ. ಅದೇಂತಂದ್ರೆ 13,000 ಕೋಟಿ ರಿಲೀಸ್ ಮಾಡೋರಂತಲ್ಲ ಕಲ್ಯಾಣ ಕರ್ನಾಟಕಕ್ಕೆ. ಏನ ಇವತ್ತು ನೆನ್ನೆ ಭಾಷಣ ಮಾಡವ್ರೆ 13,000 ಕೋಟಿ ರಿಲೀಸ್ ಮಾಡಿದೀವಿ ಈಗಾಗಲೇ, ಅದರಲ್ಲಿ 5,000 ಕೋಟಿ ಹಣ ಖರ್ಚು ಮಾಡವ್ರಂತಲ್ಲ. ಯಾವ 5,000 ಕೋಟಿ ಖರ್ಚು ಮಾಡಿದ್ದೀರಿ ಸಿದ್ದರಾಮಯ್ಯನವರೇ ಕಳೆದ 2 ವರ್ಷದಲ್ಲಿ? ಇಡೀ ನೋಡೋಣ ಜನಗಳ ಮುಂದೆ ಶ್ವೇತಪತ್ರನ ಚರ್ಚೆ ಮಾಡೋಣಂತೆ. ಹೇಳಬೇಕು ಅಂದ್ರೆ ಈ ಸರ್ಕಾರದ ವಿಷಯಗಳನ್ನ ಬಹಳ ವಿಷಯ ಚರ್ಚೆ ಮಾಡಬಹುದು. ಪಾಪ ಅದು ಎಂಥದ್ದು ಟೀಚರ್ಗಳ ನೇಮಕ ಮಾಡದೇ ಇರೋದ್ರಿಂದ ಅಲ್ಲಿ ಪಾಪ ಎಜುಕೇಶನ್ ತೊಂದರೆ ಅಂತೆ. ಈ ಕಳೆದ 2 ವರ್ಷದಲ್ಲಿ KPSC ಸಂಸ್ಥೆಯಿಂದ ಎಷ್ಟು ಇಂಟರ್ವ್ಯೂಗಳು ಮಾಡಿದ್ರು, ಎಷ್ಟು ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ, ಉತ್ತರ ಕರ್ನಾಟಕದವರಿಗೆ ಎಷ್ಟು ಜನಕ್ಕೆ ಕೊಟ್ಟರು 371 ಜೇನಲ್ಲಿ, ಈ ಭಾಗದವರಿಗೆ ಎಷ್ಟು ಜನಕ್ಕೆ ಕೆಲಸ ಕೊಟ್ಟವ್ರೆ. ಆ KPSC ಅದಂತದ್ದು ತೊಳಿತೀನಿ 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 ಅಂತ ಹೇಳಿ ಆ ಕಸನ ತೊಳೆಯೋದ್ರಲ್ಲಿ ತಗೊಂಡು ಕಸ ತುಂಬ್ಕೊಂಡು ಕೂತವ್ರೆ KPSCಲಿ. ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಮೊನ್ನೆ ಅದೆಂಥದ್ದು RCBದು, ಇವರು ಬರೀ ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಅಂತೆ. ವಿಧಾನಸೌಧದ ಮೆಟ್ಲಿಗೆ ಮಾತ್ರ ಮುಖ್ಯಮಂತ್ರಿ ಇವರು. ಇದೆಲ್ಲ ನೋಡ್ತಾ ಇದ್ದೀನಿ ನಾನು. ಈ ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನನ್ನ ಕಚೇರಿ ಮುಂಭಾಗದಿಂದ ಮೊದಲನೇ ಸೈನು ನಾನು ಈ ರಾಜ್ಯದ ಪ್ರತಿನಿಧಿಯಾಗಿ ಏನ್ ನರೇಂದ್ರ ಮೋದಿ ಅವರು ನನಗೊಂದು ಅವಕಾಶ ಕೊಟ್ಟರು. ಆ QCL ಕಂಪನಿಗೆ 1,700 ಕೋಟಿ ಹಣನ ಬಂಡವಾಳ ಕೊಡೋದಕ್ಕೆ ಮೊದಲನೇ ಸೈನ್ ಹಾಕಿದ್ದು ಕರ್ನಾಟಕ ರಾಜ್ಯದ QCL ಕಂಪನಿಗೆ. ಅದಕ್ಕೆ ಸೈನ್ ಹಾಕಿದ 24 ಗಂಟೆ ಒಳಗೆ ಇವ್ರ ಕಾಲದಲ್ಲೇ 2016ರಲ್ಲಿ ಆ ದೇವದಾರಿ ಫಾರಂ ಅಂತಲೋ ಇದು ಮೈನಿಂಗ್ ಅಂತ ಹೇಳಿ ಇವರೇ ಸಿದ್ದರಾಮಯ್ಯನವರೇ ಅಲಾಟ್ ಮಾಡವ್ರೆ. ನಾನು ದುಡ್ಡು ಕೊಟ್ಟನಲ್ಲ ಅಂತೇಳಿ ಅಸೂಯೆಗೆ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಅದು ಎಂಥದೋ ನಮ್ಮ ಕುದುರೆ ಮುಖದಲ್ಲಿ ಅವ್ರ ಆಕ್ಟಿವಿಟೀಸ್ ಮಾಡಬೇಕಾದ್ರೆ ಕೆಲವೆಲ್ಲ ಫಾರೆಸ್ಟ್ ಆಕ್ಟ್ ನ ಉಲ್ಲಂಘನೆ ಮಾಡವ್ರೆ ಅಂತ ಹೇಳಿ 3,000 ಕೋಟಿ ದುಡ್ಡು ಕಟ್ಟಿ ಅಂತೇಳಿ ನೋಟಿಸ್ ಕೊಡ್ತಾರೆ. 3,000 ಕೋಟಿ. ಅದೆಲ್ಲೋ ಲಕ್ಕಿಯ ಡ್ಯಾಮ್ದು ಒಂದಡಿ ನೀರು ಜಾಸ್ತಿ ನಿಲ್ಲಿಸ್ಕೊಳ್ಳೋದಕ್ಕೆ ಏನಪ್ಪ ಅವ್ರು ಕೆಲಸ ಮಾಡಿದ್ರು ನಮ್ಮ ಪರ್ಮಿಷನ್ ತಗೊಂಡಿಲ್ಲ ಅಂತ. ಈಗ ಇಲ್ಲಿ ಬೆಂಗಳೂರಿನ HMT ಅದನ್ನ ನಿಲ್ಲಿಸ್ಬಿಟ್ರು, ಕಾರ್ಖಾನೆ ಮುಚ್ಚವ್ರೆ. ಎಲ್ಲ ಕೂತಿರ್ಬೇಕು ನಮ್ಮ HMT ಕೆಲವು ಎಂಪ್ಲಾಯ್ಗಳು ಬಂದು ಕೂತವ್ರಲ್ಲಿ. ನಾನು ಅದಕ್ಕೊಂದು ಲೈಫ್ ಕೊಡೋಣ ಅಂತ ಹೇಳಿ ನಾನೇನೋ ಕೈ ಹಾಕಕ್ಕೆ ಹೋದ್ರೆ HMT ಕಾರ್ಖಾನೆ ಆವರಣ ಎಲ್ಲ ಫಾರೆಸ್ಟಿಗೆ ಸೇರಿದ್ದು ಅಂತ ಹೇಳಿ ಈಗ ಅದಿದ್ದು ಕೋರ್ಟ್ನಲ್ಲಿ ಕೇಸ್ ಹಾಕೊಂಡು ಪಾಪ ಅವ್ರು ಯಾರೋ 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಇದು ಈ ಸರ್ಕಾರ ಈ ನಾಡಿನ ಜನತೆ ಕೊಡ್ತಾ ಇರತಕ್ಕಂಥ ಬಳುವಳಿಗಳು ಇದು ಇವ್ರ ಯೋಗ್ಯತೆಗೆ.